ಹಾಯ್ ಎಲ್ಲರಿಗೆ ನಮಸ್ಕಾರ. ಇವತ್ತು ನಾವು ಎಲ್ಲಿ ಬಂದ್ವಿ ಅಂದರೆ ಹೋಪ್ ಸ್ಕೂಲ್ ಸಂತಮೇಲ. ಈ ಸ್ಕೂಲ್ ಎಲ್ಲಿ ಇದೆ ಅಂದರೆ ಕನಕಪುರ ರೋಡ್ ಕಕ್ಲಿಪುರದಿಂದ ಒಳಗೆ ಬರಬೇಕು ಒಂದು 4 to 5 ಕಿಲೋಮೀಟರ್ಸ್ ಹತ್ರ. ಮುಂದೆ ಎಂಟ್ರೆನ್ಸಲ್ಲಿ ವಿನಾಯಕರ್ ಇಟ್ಟಿದ್ರು ಮತ್ತು ದೇವರೆಲ್ಲ ಒಳಗೆ ಕೂರಿಸಿದ್ರು. ಚೆನ್ನಾಗಿ ಇತ್ತು, ಡೆಕೋರೇಟ್ ಎಲ್ಲ ನೀಟಾಗಿ ಮಾಡಿದ್ರು. ಇಲ್ಲಿ ನೋಡಿ, ದೇವರು ತುಳಸಿ ಮಾಡ ಎಲ್ಲ ಪೂಜೆ ಎಲ್ಲ ಮಾಡಿ ದೇವರಿಗೆ ಹಣ್ಣು ಹೂವು ಎಲ್ಲ ಇಟ್ಟು ಚೆನ್ನಾಗಿ ಮಾಡಿದರು. ನನಗೆ ಅಷ್ಟು ಕನ್ನಡ ಬರೋಲ್ಲ, ನಾನು ತಮಿಳ್ನಾಡು, ಇಲ್ಲಿ ಬಂದು ಕನ್ನಡ ಕಲ್ತ್ಕೊಂಡಿದ್ದೀನಿ. ಸೊ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಳ್ಳಿ. ನನಗೆ ಇದು ನೋಡೋಕ್ಕೆ ತುಂಬ ಇಷ್ಟ ಆಯಿತು. ಇಲ್ಲಿ ವರಲಕ್ಷ್ಮಿಗೆಲ್ಲ ದೇವರು ಹೆಂಗೆ ಕೂರಿಸ್ಬಿಟ್ಟು ಪೂಜೆ ಎಲ್ಲ ಮಾಡ್ತಾರೋ ಆ ಥರನೇ ಎಲ್ಲ ಮಾಡಿದರು. ನನಗೆ ತುಂಬ ಇಷ್ಟ ಆಯಿತು. ಮಕ್ಕಳನ್ನ ಇಟ್ಕೊಂಡು ಸಂತ ಮೇಳನೂ ಎಲ್ಲ ಮಾಡಿದರು. ಅದರಲ್ಲಿ ನೋಡಿ, ಮಾಟ್ ಬಂಡಿ ಮತ್ತು ಮಕ್ಕಳೆಲ್ಲ ಕಾಯಿ ತರಕಾರಿ ಎಲ್ಲ ಇಟ್ಕೊಂಡು ವ್ಯಾಪಾರ ಮಾಡ್ತಾ ಇದ್ದಾರೆ. ಅದರಲ್ಲಿ ಎಲ್ಲ ಬಗೆ ತರಕಾರಿನೂ ಇತ್ತು ನೋಡಿ. ಇದರಲ್ಲಿ ಹೀರೆಕಾಯಿ, ಸೌತೆಕಾಯಿ, ಸ್ವೀಟ್ ಕಾರ್ನು, ಬದನೆಕಾಯಿ, ಈರುಳ್ಳಿ, ಬೆಲೆ ಈರುಳ್ಳಿ, ನಿಂಬೆಹಣ್ಣು, ಈ ಥರ ಎಲ್ಲ ಕಾಯಿಗಳನ್ನು ಮಕ್ಕಳು ಇಟ್ಕೊಂಡು ವ್ಯಾಪಾರ ಮಾಡ್ತಾಯಿದ್ರು. ಈ ವರ್ಕ್ ಮಾಡೋ ಟೀಚರ್ಸು ಮತ್ತು ಮಕ್ಕಳು ಎಲ್ಲರೂ ನೇಚರ್ಸ್ಗಾಗಿ ಗ್ರೀನ್ ಕಲರಲ್ಲಿ ಡ್ರೆಸ್ ಮಾಡ್ಕೊಂಡು ಬಂದಿದ್ದರು. ಅದು ಇನ್ನೂ ಜೋರಾಗಿ ಕಾಣಿಸ್ತಾ ಇತ್ತು ನೋಡಿ. ಅಲ್ಲಿರೋ ಮಕ್ಕಳು ಟೀಚರ್ಸ್ ಎಲ್ಲರೂ ಗ್ರೀನ್ ಕಲರಲ್ಲಿನೇ ಬಂದಿದ್ದರು ನೋಡಿ. ನಿಂಬೆಹಣ್ಣು, ತರಕಾರಿ, ಸೊಪ್ಪುಗಳು, ಈ ಥರ ಎಲ್ಲ ತರಕಾರಿಗಳನ್ನು ಅದರಲ್ಲಿತ್ತು. ಅದು ಮಾತ್ರ ಇಲ್ಲಾಗಿ ಫುಡ್ ಕೋರ್ಟನ್ನು ರೆಡಿ ಮಾಡಿದರು. ಅದರಲ್ಲಿ ಪಾನಿಪೂರಿ, ಮಸಾಲೆ ಪೂರಿ, ಸ್ಯಾಲಡ್ಡು, ಆಲೂ ಪರೋಟ, ಬಜ್ಜಿ, ಈ ಥರ ಎಲ್ಲನೂ ಅವರು ಮಾಡ್ತಾಯಿದ್ರು. ಎಲ್ಲನೂ ಚೆನ್ನಾಗಿತ್ತು. ಮತ್ತು ನನಗೆ ಇದರಲ್ಲಿ ಏನು ಇಷ್ಟ ಆಯ್ತಂದರೆ, ಈ ಸ್ಕೂಲ್ ಓದುವಾಗಲೇ ಮಕ್ಕಳಿಗೆ ಅಗ್ರಿಕಲ್ಚರ್ ಥರ ಇಂಟ್ರೆಸ್ಟ್ ತೋರಿಸ್ತಾ ಇದ್ದರು. ಅದು ನನಗೆ ತುಂಬ ಇಷ್ಟ ಆಯಿತು. ಮತ್ತು ಸಣ್ಣ ಮಕ್ಕಳನ್ನ ಇಟ್ಕೊಂಡು ಒಳಗೆ ಪಾರ್ಕ್ ಥರ ರೆಡಿ ಮಾಡಿ ಅದರಲ್ಲಿ ನೀರನ್ನೆಲ್ಲ ಬಿಟ್ಟು ಮತ್ತು ಸಣ್ಣ KG ಮಕ್ಕಳಿಗೆ ಅನಿಮಲ್ಸ್ ಥರ ಡ್ರೆಸ್ ಎಲ್ಲ ಹಾಕಿ ಕೂರಿಸ್ಬಿಟ್ಟು ಅವ್ರನ್ನೂ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ಮಾಡಿದರು. ಇದೂ ಚೆನ್ನಾಗಿತ್ತು. ಈ ಥರ ಸ್ಕೂಲಲ್ಲಿ ಆರ್ಗನೈಸ್ ಮಾಡಿದರೆ ಅವ್ರಿಗೆ ಸ್ಕೂಲು ಸ್ವಲ್ಪ ಡೆವಲಪನ್ನು ಆಗುತ್ತೆ ಮತ್ತು ಮಕ್ಕಳಿಗೇನೋ ಅಗ್ರಿಕಲ್ಚರ್ ಬಗ್ಗೆ ಇಂಟ್ರೆಸ್ಟ್ ಬರುತ್ತೆ. ಅವ್ರಿಗೇನೋ ಅಗ್ರಿಕಲ್ಚರ್ ಇದರ ಇಂಪಾರ್ಟೆನ್ಸ್ ಏನು ಅಂತ ಗೊತ್ತಾಗುತ್ತೆ. ನಾವು ಇನ್ನೂ ನಮ್ಮ ಮಕ್ಕಳಿಗೆ, ಫ್ಯೂಚರ್ ಜನ್ರೇಷನ್ಸ್ಗೆ ಇದ್ರ ಬಗ್ಗೆ ಹೇಳ್ಬೇಕಾಯಿತು.